ಜನರ ಜೀವ ತೆಗೆಯಲು ಬಾಯಿ ತೆರೆದು ನಿಂತಿರುವಂತಹ ಬಸ್ ನಿಲ್ದಾಣ ಸ್ವಲ್ಪ ಯಾಮಾರಿದ್ರೂ ಕೂಡ ಇಲ್ಲಿ ಪ್ರಯಾಣಿಕರ ಜೀವಕ್ಕೆ ಬರುತ್ತಂತೆ ಕೂತು ನೋಡಿ. ಬಸ್ ನಿಲ್ದಾಣದಲ್ಲಿ ಸಮಸ್ಯೆಗಳ ಆಗರ ಆಗಿದೆ. ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ದೇವನಹಳ್ಳಿಯ ಕೋರಮಂಗಲ ಗೇಟ್ನಲ್ಲಿ ಆ ಬಸ್ ನಿಲ್ದಾಣದಲ್ಲಿ ಅವ್ಯವಸ್ಥೆ ಕಂಡು ಬಂದಿದೆ. ದೇವನಹಳ್ಳಿ ಟು ವಿಜಯಪುರ ಮಾರ್ಗದ ಮಧ್ಯೆ ಬರುವಂತಹ ಕೋರಮಂಗಲ ಗೇಟ್ ಇದಾಗಿರುವಂಥದ್ದು. ಈ ಮಾರ್ಗದಲ್ಲಿ ನಿರ್ಮಾಣ ಆಗಿರುವಂತಹ ಬಸ್ ನಿಲ್ದಾಣಗಳ ಕಥೆಯೇ ಇದು. ತುಕ್ಕು ಹಿಡಿತಾ ಇದೆ. ಬಸ್ ನಿಲ್ದಾಣಕ್ಕೆ ಬಳಸಿರುವಂತಹ ಕಬ್ಬಿಣದ ರಾಡ್ಗಳು ಯಾವ ಸಂದರ್ಭದಲ್ಲೂ ಕೂಡ ಬಿದ್ದೋಗಬಹುದು. ಯಾವ ಸಂದರ್ಭದಲ್ಲಾದರೂ ಕೂಡ ಬೀಳಬಹುದು. ಹೀಗಾಗಿ ಅಲ್ಲಿರುವಂತಹ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜನರ ಜೀವ ತೆಗೆಯಲು ಬಾಯಿ ತೆರೆದು ನಿಂತಿರುವಂತಹ ಬಸ್ ನಿಲ್ದಾಣ ಕೊಂಚ ಯಾಮಾರಿದ್ರೂ ಕೂಡ ಇಲ್ಲಿ ಪ್ರಯಾಣಿಕರ ಜೀವಕ್ಕೆ ಬರುತ್ತಂತೆ. ಇದ್ರ ಬಗ್ಗೆ ಯಾಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ, ಗಮನ ಹರಿಸ್ತಾ ಇಲ್ಲ? ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಏನಾದ್ರೂ ಅವಘಡ ಸಂಭವಿಸೋದಕ್ಕಿಂತ ಮುಂಚೆ ಬಂದ್ಬಿಟ್ಟು ಅದನ್ನ ಸರಿಪಡಿಸುವಂತಹ ಕೆಲಸ ಮಾಡಬೇಕಲ್ವಾ? ಬಸ್ ನಿಲ್ದಾಣದಲ್ಲಿ ಸಮಸ್ಯೆಗಳ ಆಗರ ಆಗಿದೆ. ಮತ್ತೊಂದು ಕಡೆ ಏನು ಬಸ್ನಲ್ಲಿ ಪ್ರಯಾಣ ಬೆಳೆಸ್ತಾರಲ್ಲ, ಬಸ್ ನಿಲ್ದಾಣಕ್ಕೆ ಬರ್ತಾರಲ್ಲ, ಅಲ್ಲಿರುವಂತಹ ಸಾರ್ವಜನಿಕರು ತೀವ್ರವಾಗಿ ಖಂಡಿಸ್ತಿದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡ್ವಿ, ಆದ್ರೆ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ, ಗಮನ ಹರಿಸ್ತಾ ಇಲ್ಲ, ಬರೀ ನಿರ್ಲಕ್ಷ್ಯವನ್ನ ಮೆರೀತಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಬಾಯಿ ತೆರೆದು ನಿಂತಿರುವಂಥದ್ದು ತುಕ್ಕು ಹಿಡಿದು ಬಿಟ್ಟಿದೆ. ಇನ್ ಕೇಸ್ ಏನಾದರೂ ಅಲ್ಲಿ ಅಕ್ಕಪಕ್ಕ ನಿಂತಿರುವಂತಹ ಜನಗಳ ಮೇಲೆ ಏನಾದರೂ ಬಿದ್ದು ಬಿಟ್ರೆ ನಿಜಕ್ಕೋ ತಲೆನೋ ಅಥವಾ ಮೂತಿಗೋ ಫ್ರ್ಯಾಕ್ಚರ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಇದರ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ದುರಸ್ತಿ ಕಾರ್ಯವನ್ನು ಮಾಡೋದಕ್ಕೆ ಮುಂದಾಗಬೇಕು. ಅದು ಬಿಟ್ಬಿಟ್ಟು ಬೇಕಾಬಿಟ್ಟಿಯಾಗಿ ಕೇರ್ಲೆಸ್ ಆಗಿ ಈ ಒಂದು ವಿಚಾರವನ್ನು ತೆಗೆದುಕೊಳ್ತಾರಂತಂದ್ರೆ ಅವಘಡ ಸಂಭವಿಸೋದಕ್ಕಿಂತ ಮುಂಚೆ ಬಂದುಬಿಟ್ಟು ಅದರ ಬಗ್ಗೆ ಎಚ್ಚೆತ್ಕೊಂಡು ಕೆಲಸ ಮಾಡಿಸ್ಬೇಕು. ಅವಘಡ ಸಂಭವಿಸಿದ ಮೇಲೆ ಬಂದ್ಬಿಟ್ಟು ಅಯ್ಯೋ ಹಿಂಗಾಗಬಾರ್ದಾಗಿತ್ತು, ಹಂಗಾಗಬಾರ್ದಾಗಿತ್ತು ಅಂತ ಹೇಳೋದಲ್ಲ. ನೋಡಿ, ದೇವನಹಳ್ಳಿ ಟು ವಿಜಯಪುರ ಮಾರ್ಗದ ಮಧ್ಯೆ ಬರುವಂತಹ ಕೋರಮಂಗಲ ಗೇಟ್ ಇದು. ಈ ಮಾರ್ಗದಲ್ಲಿ ನಿರ್ಮಾಣ ಆಗಿರುವಂತಹ ಬಸ್ ನಿಲ್ದಾಣಗಳ ಕಥೆಯೇ ಇದು. ತುಕ್ಕು ಹಿಡಿದು ಹೋಗ್ಬಿಟ್ಟಿದೆ. ಬಸ್ ನಿಲ್ದಾಣಕ್ಕೆ ಬಳಸಿರುವಂತಹ ಕಬ್ಬಿಣದ ರಾಡ್ಗಳು ಚಾವಡಿ ಬೀಳಬಾರ್ದು ಅಂತ ಹೇಳಿ ಮರವನ್ನ ಆಸರೆಯಾಗಿ ಅಲ್ಲಿರುವಂತಹ ಸಾರ್ವಜನಿಕರು ಇಟ್ಟಿದ್ದಾರಂತೆ. ನಿಲ್ದಾಣದಲ್ಲಿ ನಿತ್ಯ ಬಸ್ಸಿಗಾಗಿ ವಿದ್ಯಾರ್ಥಿಗಳು ಕಾಯ್ತಾರೆ, ಸಾರ್ವಜನಿಕರು ಬರ್ತಾರೆ. ಒಂದ್ ವೇಳೆ ಇನ್ ಕೇಸ್ ಏನಾದರೂ ಮಳೆ ಗಾಳಿ ಬಂದುಬಿಟ್ರೆ ಇದೇ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಆಶ್ರಯವನ್ನ ತೆಗೆದುಕೊಳ್ತಾರೆ. ಸಂದರ್ಭದಲ್ಲಿ ಒಂದ್ ವೇಳೆ ಏನಾದರೂ ಜೋರಾಗಿ ಗಾಳಿ ಬೀಸಿಬಿಟ್ರೆ ಜನರ ಮೇಲೆ ಬಿದ್ದು ಹೋಗ್ಬಿಡುತ್ತೆ ಅಷ್ಟೇ. ಪಕ್ಕ ದರ್ಗಾ ಬೇರೆ ಇದೆ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ. ಸುಮಾರು 10-15-20 ವರ್ಷಗಳಿಂದ ಅದೇ ತರ ಇದೆ. ಇಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆ ಒಂದಿದೆ. ಹೋಗೋ ಒಂದು 60 ಕಿಲೋಮೀಟರ್ ಇದೆ. ಇಂದಿರಾ ಗಾಂಧಿ ವಸತಿ ಶಾಲೆ ಒಂದಿದೆ. ಅಲ್ಲಿ ಸುಮಾರು ಜನ ಮಕ್ಕಳ ಹಾಸ್ಟೆಲ್ ಕೂಡ ಇದ್ದಾರೆ. ಆ ತಂದೆ ತಾಯಿ ಅವರು ಇವರು ಎಲ್ಲ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆಮೇಲೆ ಈ ಗುರುನಹಳ್ಳಿ ಅಂತಂದೇಳಿ ಪಕ್ಕ ಒಂದು ಹಳ್ಳಿ ಇದೆ. ಕೋರಮಂಗಲ ಅಂತಂದೇಳಿ ಇಲ್ಲಿಂದ ಒಂದು 2-2.5 ಕಿಲೋಮೀಟರ್ ಕೋರಮಂಗಲ ಇದೆ. ಆಮೇಲೆ ಈ ಕಡೆ ಮಂಡಿಬೆಲೆ ಇದೆ, ಗಡನಾಯಕನಹಳ್ಳಿ ಇದೆ, ತಿಮ್ಮಳ್ಳಿ ಅಂತಂದ್ರೆ ಚಿಕ್ಕಮಂಗಲ ಅಂತಂದ್ರೆ ಎಲ್ಲರೂ ಇಲ್ಲಿಂದ ಇಳಿದು ಹೋಗ್ತಾರೆ ಹಳ್ಳಿಗಳಿಗೆ. ಕಾರಣಾಂತರ ಇಲ್ಲಿ ಏನಾದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಮಳೆ ಬಂದು ಗಾಳಿ ಏನಾದ್ರು ಜೋರಾಗಿ ಬಂತು ಅಂತಂದ್ರೆ ನೋಡಿ, ಆ ಹಿಂದೆ ಇರೋ ಮರ ಒಂದು ಮುರ್ಕೊಂಡ್ರೆ ಸಾಕು, ಹಂಗ ಬಿದ್ರೆ ಈಗಾಗ್ಲೇ ಅದ್ರ ಕೆಳಗಡೆ ಎಲ್ಲ ಬಿದ್ದಾಕ್ ಹೋಗ್ಬಿಟ್ಟಿದೆ. ಏನೋ ಅದಕ್ಕೆ ಕೊಟ್ಟಿರ್ತಕ್ಕಂಥ ಅಂಗಲ್ಲು ಮತ್ತೊಂದು ಸಿಟಿ ಕೂಡ ಯಾರೋ ಕೊಟ್ಟಿದ್ದಾರೆ ಆ ಪದ್ಧತಿಗಳು ಇನ್ನೇನು ಬಿದ್ದು ಅಂತ. ಅಲ್ಲಿ ಬಂದು ಎಲ್ಲಾ ಮಕ್ಳು ಮರಿ ಎಲ್ಲಾ ನಿಂತ್ಕೊಂತಾರೆ. ಈ ಸ್ಕೂಲ್ ಮಕ್ಳು ಅವರು ಇವರು ಎಲ್ಲಾನು ಇಲ್ಲೆಲ್ಲ ಇಳ್ಕೊಂಡೇನೆ ಈ ಕಡೆ ಹೋಗೋದು ಮತ್ತೆ ಈ ಕಡೆ ಹೋಗೋದು. ಆದ್ರೆ ಅದ್ರ ಕೆಳಗಡೆ ಹೋಗ್ತಾರೆ. ಏನೋ ಬಿಸಿಲಿಗೆ ಕೆಳಗಡೆ ಹೋಗ್ತಾರೆ, ಮಳೆ ಬಂದ್ರೆ ಅದ್ರ ಕೆಳಗಡೆ ಹೋಗ್ತಾರೆ. ಮಳೆಗಾಳಿ ಏನಾದ್ರು ಜಾಸ್ತಿ ಬಂತು ಅಂತಂದ್ರೆ ಅದು ಸ್ವಲ್ಪ ಅಪೂರ್ವಾಂಚಲೇ ಇದೆ ಬೀಳುವಂತಹ ಪರಿಸ್ಥಿತಿ. ನೋಡಿ, ಅಲ್ಲಿರುವಂತಹ ಜನರು ಯಾವ ರೀತಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅಧಿಕಾರಿಗಳ ವಿರುದ್ಧವಾಗಿ. ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ತಾ ಇಲ್ಲ. ಸಾಕಷ್ಟು ಬಾರಿ ನಾವು ಕೇಳ್ಕೊಂಡಿದ್ದೀವಿ ಈ ರೀತಿಯಾದಂತಹ ತೊಂದರೆ ಆಗ್ತಾ ಇದೆ. ಇನ್ ಕೇಸ್ ಏನಾದರೂ ಜನಗಳ ಮೇಲೆ ಬಿತ್ತು ಅಂತಂದ್ರೆ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಕೆಲಸ ಕಾರ್ಯಗಳನ್ನು ಮಾಡಿಸ್ಬೇಕು ಅಂತ ಹೇಳಿ ಕೂಡ ನಾವು ಮನವಿ ಮಾಡಿಕೊಂಡ್ರು. ಇನ್ನೂವರೆಗೂ ಕೂಡ ಅಧಿಕಾರಿಗಳು ಆ ಜಾಗಕ್ಕೆ ಸುಳಿತಾ ಇಲ್ಲ, ಬರ್ತಾ ಇಲ್ಲ ಅನ್ನುವಂಥದ್ದು ಆ ಜನಗಳ ಆಕ್ರೋಶ.